ಈಶ್ವರ, ಎಲ್ಲ ಜೀವಿಗಳಲ್ಲಿ ಒಂದಾದ ನಿನ್ನಲ್ಲಿ ಈ ಮಗಳಾದ ನಾನು ಬೇಡಿಕೊಳ್ಳುವುದೇನೆಂದರೆ ಕರುಣೆಯಿಂದ ಬೇಡಿಕೊಳ್ಳುತ್ತಿದ್ದೇನೆ ತಂದೆ. ಈ ನಮ್ಮ ಬಾಳುವಲ್ಲಿ ಬಡತನವೆಂಬ ಭೂತ ತೊಲಗೋಗಿ ನಾವು ಸ್ಥಿತಿವಂತರಾಗಿರುವಂತೆ ಕಾಪಾಡುತ್ತಂದೆ. ಅಷ್ಟೇ ಅಲ್ಲಪ್ಪ, ಈ ನನ್ನ ಮಾವ ಚಂದ್ರು ಅತಿಯಾಗಿ ಹೆಚ್ಚಾಗಿ ಓದಿದ್ದಾನೆ. ಅವನು ಒಂದು ಸರ್ಕಾರಿ ನೌಕರಿ ಸಿಗುವಂತೆ ಕಳಿಸಪ್ಪ. ಬೆಟ್ಟದಲ್ಲಿ ಬಿದ್ದ ಒಂದು ಕಲ್ಲನ್ನು ತಂದು ಒಬ್ಬ ಕಲೆಗಾರ ಕೆತ್ತಿಟ್ಟಿರುವ ಈ ಕಲ್ಲು ಮೂರ್ತಿ ನಿನ್ನ ಜೊತೆ ಮಾತನಾಡಿತೆ ಹುಚ್ಚಿ. ಕಲ್ಲು ಕೆತ್ತಿಟ್ಟ ಮೂರ್ತಿ ಎಂದು ನನ್ನ ದೇವರನ್ನು ನಿಂದಿಸಿ ಮಾತನಾಡಬೇಡಿ ಶ್ರೀಮಂತರೇ. ನಿಂದಿಸಿ ಮಾತನಾಡುವ ಮಂದ ಬುದ್ಧಿ ಮಾನವನವೇ. ನಾನೊಬ್ಬ ಕಲಾವಿದ. ನೋಡಿ, ಅದೇನೇ ಇರಲಿ, ನನ್ನ ಪಾಲಿಗೆ ನಾನು ಅಂದುಕೊಂಡಿದ್ದೇನೆ. ಅದಿರ್ಲಿ, ಅದೆಲ್ಲ ನಿಮಗೆ ಯಾಕೆ? ದಾರಿ ಬಿಡಿ. ಏಕೆ ಭಯವೇ? ಬಹುದಿನದಿಂದ ಕಾಡುತ್ತಿರುವ ಕನಸು ಇಂದು ನನಸಾಗುವ ಸಮಯ. ದಿನನಿತ್ಯ ನನ್ನ ಹೃದಯದಲ್ಲಿ ಕಾಡುತ್ತಿರುವ ಚಿಂತೆಯನ್ನು ಚೆಂಡಾಡಿ ಸಂತೋಷವೆಂಬ ಸಸಿ ನೆಟ್ಟು ಹೊಸ ಚಿಗುರಿಸುವ ಈ ಸುಂದರದ ಸಮಯವನ್ನೇ ಕಾಳು ಮಾಡುವ ಗಂಗಾ. ಶ್ರೀಮಂತರೇ, ಏನದು ಆ ನಿಮ್ಮ ಮಾತುಗಳು? ನೋಡಿ, ಸ್ವಲ್ಪ ಎಚ್ಚರದಿಂದ ಮಾತನಾಡಿ. ಎಚ್ಚರ ಎಚ್ಚರ ಎನ್ನುವುದೇ ಬೆಚ್ಚಿ ನಿಂತಿದೆ ಈ ನರವ್ಯಾಘ್ರನ ದರ್ಪಕ್ಕೆ. ಅಂದಾಗ ನಿನ್ನ ಕೆಚ್ಚದನ್ನು ಮೆಚ್ಚಿ ನನ್ನ ಕಾಮದ ನಾವಾಗ್ನಿಯು ಕೂಗಿ ಕೂಗಿ ಕೇಳುತ್ತಿದೆ. ಕೊಟ್ಟು ಬಿಡು
ಬಿಡು ಭಾಗಂಗ. ನನ್ನ ಲಂಚಿನಿಂದ ನಿನ್ನ ಕೆನ್ನೆಯನ್ನು ಕಚ್ಚುವೆ. ನನ್ನ ಮನದಾಸೆಯನ್ನು ಈಡೇರಿಸಿ ಬಿಡುವ. ಥು, ನಾಚಿಕೆ ಇಲ್ಲದ ಶ್ರೀಮಂತ, ಈ ನಿನ್ನ ಹಣದ ಮದದಿಂದ ನಮ್ಮಂತ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿದರೆ ಹುಚ್ಚು ನಾಯಿಯಂತೆ ಕಲ್ಲಲ್ಲಿ ಹೊಡೆದು ಸಾಯಿಸುತ್ತಾರೆ. ಏನೋ ಏನೋ ಶ್ರೀಮಂತರು ಅಂತ ಸ್ವಲ್ಪ ಗೌರವ ಕೊಟ್ಟು ಮಾತನಾಡಿದ್ದು ನಂದೇ ತಪ್ಪು. ಹೇಗಯ್ಯ? ಬಡತನದಲ್ಲಿ ನಂದು ಬೆಂದಿರುವ ಬಡವ ಹುಚ್ಚು ನಾಯಿಗೆ ಒತ್ತಂತೆ ಹೊಡೆಯುವುದು, ಅದು ಈ ಶ್ರೀಮಂತವಳಿ ನರವ್ಯಾಘ್ರನನ್ನು. ಲೇ, ಬಂಡ ಧೈರ್ಯದ ಭಾವನೆ ಈ ನರವ್ಯಾಘ್ರನ ಮೇಲೆ ಕೈ ಎತ್ತುವುದಲ್ಲ, ಬರೀ ಎದುರು ನಿಂತು ನೋಡುವ ಧೈರ್ಯ ಅದು ಯಾರಿಗಿದೆ ಈ ಊರಿನಲ್ಲಿ? ಏ, ಯಾರಿಗಾಕಿಲ್ವೋ? ನನ್ನನ್ನು ಕೆಣಕಿದ ವಿಚಾರ ಏನಾದ್ರು ನಮ್ಮ ಅಣ್ಣ ಅಥವಾ ನಮ್ಮ ಮಾವನ್ಗೇನಾದ್ರೂ ತಿಳಿದರೆ ದೇವರಿಗೆ ಬಿಟ್ಟಿರೋ ಕೋಣಂತೆ ಕತ್ತರಿಸಿ ಬಿಡುತ್ತಾರೆ ನಿಮ್ಮನ್ನ. ಏ ಗಂಗೆ, ಈ ಶ್ರೀಮಂತನ ಸಾಲದ ಬಲೆಯಲ್ಲಿ ಸಿಕ್ಕು ಬಳಲಾಡುತ್ತಿರುವ ನಿನ್ನ ಮಾವಂದಿರ ಶೌರ್ಯತನವನ್ನೇಳಿ ನನ್ನನ್ನು ಎದುರಿಸಬೇಡ. ಸುಮ್ಮನೆ ಅಡ ಮಾಡದೆ ಸುಮ್ಮನೆ ಅಡ ಮಾಡದೆ ಆ ತೊರೆದು ಆರಿ ಬಂದು ನನ್ನನ್ನು ಹಾಕು.
వెళ్ళిపోవాలా? ఏ మోజు పడినా ఏ ఆడదైనా సరే నాకు దక్కాలి, దక్కి తీయాలి. లేదంటే మరణం తప్ప బతుకలేదు. అదేగా నీవు ఇప్పటికైనా ఎప్పటికైనా నాకే సొంతం. నీ రోమ రోమముగా అనుభవించి నా గుండెల్లో రగుడుతున్న కామాన్ని చల్లారించి ఈ పీగ పిచ్చికి చంపకుంటే నా పేరు వ్యాఘ్రుడే కాదుమా. ఇప్పుడు పోతా, మళ్ళీ వస్తా. అప్పుడుంది మా నీకు ముసలమ్మ పండగ. చూపిస్తా, చూస్తావులే. ನಿನ್ನಂತ ಹುಚ್ಚರಿಗೆ ಕಿಚ್ಚು ಹಚ್ಚೋದೇ ಈ ಹುಚ್ಚ. ನೀವ್ಯಾರು? ಹೇ, ನಾನು ಯಾರಾದ್ರೆ ನಿನಗೇನು? ಇಲ್ಲಿಂದ ಹೋಗು. ಅಲ್ಲ, ಏಯ್, ನಾನು ಹಲ್ಲಾನು ಹಲ್ಲ, ಈಶನು ಹಲ್ಲ. ಹಲ್ಲ ಈಶ ಅಂತ ಹೇಳಿ ನನ್ನ ತಲೆ ತಿನ್ಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನೋಡಿ, ತಪ್ಪು ತಿಳ್ಕೊಬೇಡಿ. ನಾನು ಏನ್ ಹೇಳ್ತಾ ಇದ್ದೀನಿ. ಏ, ಯಾವಳು ಇವಳು? ನೀನೇನ್ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ಹೇಳ, ಇಷ್ಟೊತ್ತಿಗೆ ನೀವು ಬಂದು ಕಾಪಾಡದಿದ್ದರೆ ಅಂತ ಹತ್ತು ನನ್ನ ಕಾಲಿಡಿದು ಬಲತ್ಕರಿಸಿದವನನ್ನ ತೆಗಳಿ, ಬಿಡಿಸಿದವನನ್ನ ಹೊಗಳಿ, ಅವನನ್ನೇ ಪ್ರೀತಿಸಿದ ನಾಟಕಗಳನ್ನು ಸಿನಮು ಸಾಕಷ್ಟು ನೋಡಿದ್ದಾರೆ. ಆದರೆ ನಾ ಹಾಗಲ್ಲ. ಈ ಹೆಣ್ಣೊಂದು ನನಗೆ ಹಾಗಲ್ಲ. ನಿನ್ನ ಕೃತಜ್ಞತೆಗಳು ನನಗೆ ಬೇಕಿಲ್ಲ. ಇವನು ನೋಡ್ತಾ ಇದ್ರೆ ಒಳ್ಳೆ ರೌಡಿ ತರ ಕಾಣಿಸ್ತಾ ಇದ್ದಾನೆ. ಸುಮ್ಮನೆ ನನಗಿಂದ ಹೋಗೋದೇ ಒಳ್ಳೇದು. ಇದ್ದವಳಿಗೇಕೆ ದೇವರು ದಿಂಡ್ರು? ಹಾ, ಇವನೊಬ್ಬ ಭಕ್ತಿಯಿಂದ ಬಂದ ದೇವರ ಆಸೆಯನ್ನು ನೆರವೇರಿಸುವ ದೇವರು. ಭಕ್ತಿಯಿಂದ ನಮಸ್ಕರಿಸಿ ಎಣ್ಣೆ ದೀಪ ಊದು ಬತ್ತಿ ತೆಂಗಿನಕಾಯಿ ಹಚ್ಚಿಸಿಕೊಳ್ಳುವ ಈ ದೇವರು ನಿನ್ನ ಮಂದಿರದಲ್ಲಿ ಪಾಪ ಅಬಲೆಯ ಮೇಲೆ ಕಾಮಕ ಬಲತ್ಕರಿಸುತ್ತಿದ್ದರು. ಅದನ್ನು ನೋಡಿ ಸುಮ್ಮನೆ ಇರುವೆಯಲ್ಲ. ನೀನೊಬ್ಬ ದೇವರ. ನಿನ್ನಂತ ಕಲ್ಲು ಮೂರ್ತಿಗೆ ದೇವರೆಂದು ಇಲ್ಲಿಗೆ ಬರುವ ಮೂರ್ಖ ಸಮಾಜ ಮತ್ತೆ ಇಲ್ಲಿಗೆ ಬರಬಾರದು. ಮತ್ತೆ ಇಂಥ ಕೆಲಸ ಇಲ್ಲಿ ನಡೆಯಬಾರದು. ನೀನಿರಬೇಕಾದ ಸ್ಥಳವಿದಲ್ಲ. ನಡೆ. ನಿನ್ನನ್ನು ಯಾರ ಕಣ್ಣಿಗೂ ಕಾಣದಂತೆ ಬಹುದೂರ ತಳ್ಳಿ ಬರುವೆ. ಹಲೋ ಹಲೋ, ಗಂಗಾ ಎಲ್ಲೇ ಹೋಗಿದೆ ಗಂಗಾ? ಬಾಮ, ಇವಾಗ ಬಂದ್ಯಾ? ಮಾವ, ಅಂದಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ನೀನು ಓದ್ ಕೆಲಸ ಏನಾಯ್ತು ಮಾವ? ನಾನು ಹೋದ ಕೆಲಸ ಆಗಬೇಕೆಂಬ ಭರವಸೆ, ಆದರೆ ಛೇ, ಛೇ. ಮಾವ, ಹಾಗಾದ್ರೆ ನಿಮಗೆ ಕೆಲಸ ಸಿಗ್ಲಿಲ್ವಾ? ಸರ್ಕಾರ ಎಂಬುದು ನರಕದ ಲೋಕ. ಆ ನರಕದ ಲೋಕದಲ್ಲಿ ಅಧಿಕಾರ ಎಂಬುದು ನರ ರಾಕ್ಷಸರಿದ್ದಂತೆ. ಲಂಚವೆಂಬ ಮೆಚ್ಚದ ಮೇಲೆ ಕೂತು ಬಡ ವಿದ್ಯಾರ್ಥಿಗಳನ್ನು ಒತ್ತು ಓಡಿಸಿ ಲಂಚ ಕೊಟ್ಟ ವಿದ್ಯಾರ್ಥಿಗಳಿಗೆ ಹೊರತು ನಮ್ಮಂತರಿಗಲ್ಲ ಗಂಗಾ, ನಮ್ಮಂತರಿಗಲ್ಲ. ಮಾವ, ಆ ಮಾತು ಯಾಕೆ ಮಾತಾಡ್ತಿದ್ರು? ಯಾವುದು ಕೆಟ್ಟ ಮಾತು ಗಂಗಾ?
ಕಾಪಾಡುವುದಿಲ್ಲ. ನಿರ್ಮಲ ಮನಸ್ಸಿನಿಂದ ಒಂದೊತ್ತು ಇದ್ದವರನ್ನು ಕಾಪಾಡುವುದಿಲ್ಲ. ಕಾರು ಹತ್ತಿ ಹೋಗಿ ಚಪ್ಪಲೆ ಬಿಡದೆ ಗರ್ಭದ ಗುಡಿಯಲ್ಲಿ ತುಪ್ಪ ದೀಪಾಚಾರವನ್ನು ಕಾಪಾಡ್ತಾರೆ ಹೊರತು ನಮ್ಮ ತರಗೆ ಅಲ್ಲ ಗಂಗಾ. ಹೋಗ್ಲಿ ಬಿಡು ಮಾವ, ಅದಕ್ಕೆ ಯಾಕೆ ನಿನ್ ಮನ್ಸಿಗೆ ನೋವು ಮಾಡ್ಕೊಳ್ತೀವ? ನೋಡು, ಕೆಲ್ಸಕ್ಕೋಸ್ಕರ ಪೇಟೆಲೆಲ್ಲ ಅಲ್ದು ಊಟ ಉಪಚಾರ ನಿನ್ಗೆ ಆಗಿದೆಯೋ ಇಲ್ವೋ ಮಾವ? ಅಂದಾಗೆ ನೀನ್ ಬೇಗ ಬಂದ್ಬಿಡು, ನಾನು ನಿನಗೆ ಅಡಿಗೆಗೆಲ್ಲ ಸಿದ್ಧತೆ ಮಾಡ್ತೀನಿ. ನೀನ್ ಬಂದು ಊಟ ಮಾಡು. ನಿನ್ನ ಅಡಿಗೆ ಊಟಕ್ಕಿಂತ ಈ ಅಂದವಾದ ಕಣ್ಣಿಗೆ ಒಂದೇ ಒಂದು ಸಿಹಿ ಮುತ್ತು ನೀಡಬಾರದೆ ಗಂಗಾ. ಹೌದಾ ಮಾವ? ಹಾಗಾದ್ರೆ ನಾನೇನ್ ಮಾಡ್ಬೇಕು? ಪ್ರೀತಿ ಎಂಬ ಹೃದಯ ಬಿಚ್ಚಿ ನಿನ್ನ ಮನೆ ಇಚ್ಛೆದಂತೆ ನಕ್ಕು ನೆಲೆದಾಡಿ ಬಿಡು. ಬೇಗ ಮನೆಗೆ ಹೋಗು.
ಮಾವ ಚಾ ಕುಡಿ. ಇಷ್ಟೊಂದು ಚಾ ಕುಡಿತೀರಾ? ಬೇಡಪ್ಪ ಶ್ರೀಕಾಂತ್, ಯಾಕೋ ಬಾಯಿ ಸಾಗುತ್ತಿದೆ. ಇನ್ನೂ ಬಂದಿಲ್ಲ ಮಾವ. ಹಾಗಾದರೆ ಎತ್ತಿಗೆ ಮುಚ್ಚಿಡು, ನೀರು ಕಟ್ಟಿಸಿ ಒಳಗಡೆ ಕಟ್ಟಿ ಬಿಡಪ್ಪ. ಮೊದಲು ನೀವು ಚಾ ಕುಡಿ ಮಾವ, ಆಮೇಲೆ ಎತ್ತಿಗೆ ನಾನು ಉಚ್ಚಿ ಇಡುತ್ತೇನೆ. ಏ ಶ್ರೀಕಾಂತ್, ಯಾಕ ಅಣ್ಣ ಮಲಗಿರೋಣ? ಅಣ್ಣ ಆರಾಮಿಲ್ಲ? ಚಂದ್ರು, ಇವಾಗ ಬಂದೇನಪ್ಪ. ಚಂದ್ರು, ನೀನಾದ್ರೂ ಚಾ ಕುಡಿಸು ಚಂದ್ರು. ಅಣ್ಣ ಚಾ ಕುಡಿ. ಏ ಶ್ರೀಕಾಂತ್, ಹೋಗಿ ಯಾಕೆ ಕರ್ಕೊಂಡು ಬರಬಾರದೆ? ಅಯ್ಯೋ ಚಂದ್ರು, ನನಗೇನು ಆಗಿಲ್ಲ, ನಾ ಆರಾಮಾಗೇ ಇದ್ದೀನಿ. ಏನಣ್ಣ ಕೆಂಡದಂತ ಮೈ ಸುಡುತ್ತಿದ್ದರು ಆರಾಮಿದೆಯಾ ಅಂತ ಹೇಳ್ತೀಯಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಮಾವ, ಆಗ ಬೇರೆದೇನು ಆಗಿಲ್ಲ. ಎದ್ದೇಳು ಮಾವ, ಊಟ ಮಾಡು. ಏ ಶ್ರೀಕಾಂತ್, ಏನೇನೋ ಹೇಳ್ತಿದೀಯಲ್ಲ, ಅಂತ ಗಂಡಾಂತರ ಬಂದಿದ್ದಾದರೆ ಏನು? ಅದೇನು ಇಲ್ಲಪ್ಪ, ಸುಮ್ಮನೆ ಹೇಳ್ತಾರೆ. ಮಾವ, ಅಂಥದ್ನೆಲ್ಲ ಮುಚ್ಚಿಡಬಾರ್ದು ಮಾವ. ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾವ? ಹೌದು ಮಾವ. ನೋಡ್ ಮಾವ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ನಮಗೆ ನೀನೇ ಎತ್ತು ತಂದೆ ತಾಯಿ ಅಂತ ಸಾಕಿದ್ಯ. ಹೀಗಿದ್ಮೇಲೆ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಬದುಕ್ತೀವಿ ಮಾವ. ಅಷ್ಟೇ ಅಲ್ಲ ಮಾವ, ನಿನ್ನನ್ನು ಕಳ್ಕೊಂಡ್ರೆ ನಮ್ ಗತಿ ಏನ್ ಮಾವ? ನಮ್ ಗತಿ ಏನು? ಏ ಮಗ, ನನ್ನಿಂದೇನೋ ಮುಚ್ಚಿಡ್ತಿದ್ಯಾ? ಏ ಅಣ್ಣ, ನೀನು ಸಾಕಿ ಬೆಳೆಸಿರಿ ನಿನ್ನ ತಮ್ಮ ಏನಾದರೂ ಸಣ್ಣ ತಪ್ಪು ಮಾಡಿದ್ದಾನೆ ಎಂಬ ಭಯವೇ ಅಂತ ಏಸು ಬುದ್ಧಿ ನಿನ್ನ ತಮ್ಮನಿಗೆ ಇಲ್ಲಣ್ಣ, ಇಲ್ಲ. ಅಯ್ಯೋ ಚಂದ್ರು, ಎಂತ ಮಾತು ಹೇಳಿದಪ್ಪ. ನನ್ನ ತಮ್ಮ ಇಂಥವನೆಂದು ನನಗೆ ತಿಳಿದೇ ಇರಲಿಲ್ಲ. ಅಣ್ಣ, ನೀನು ಅಳಬಾರದು, ನೀನು ಆಳುವುದನ್ನು ನಾನು ನೋಡಬಾರದು. ಸತ್ತು ಹೋದ ನಮ್ಮೆತ್ತರ ಮೇಲೆ ಆಣೆ, ಏನಾಗಿದೆ ಬಿಡಿಸಿ ಹೇಳೋಣ. ಮಾವ, ಆ ನಲವೇ ನಾನು ಹೇಳ್ತೀನಿ. ನಾ ಕೊಡಬೇಕಾದ ಸಾಲದಲ್ಲಿ ಆಸ್ತಿಯನ್ನೇ ಬರೆದು ಕೊಟ್ಟು ಚಂದ್ರು ಮಾವ. ಅಂದರೆ ಮೊನ್ನೆ ಆ ನರವ್ಯಾಘ್ರನು ಮನೆಗೆ ಬಂದು ಸ್ಟಾಂಪಿಗೆ ಸಹಿ ಹಾಕು ಅಂತ ಹಾಸ್ಕೊಂಡು ಹೋಗ್ಬಿಟ್ಟ ಮಾವ. ಅದರಲ್ಲಿ ಏನಂತ ಬರೆದಿತ್ತು? ಅದೇ ಗೊತ್ತು ಮಾವ. ಚಂದ್ರು, ಅದ್ರಾಗ ಏನೂ ಬರ್ದಿಲ್ಲ, ಖಾಲಿ ಇತ್ತು, ಸಹಿ ಮಾಡಿಬಿಟ್ಟೆ ಅಷ್ಟೇ. ಅಣ್ಣ, ತಪ್ಪು ಮಾಡಿಬಿಟ್ಟಣ, ನೀನು ತಪ್ಪು ಮಾಡಿಬಿಟ್ಟೆ.